ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇವತ್ತಿನ ವ್ಲಾಗ್ ಅಂತ ನಾನು ಹೇಳಲ್ಲ, ಇವತ್ತು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಾನು. ಏನಪ್ಪ ಅದು ರೆಸಿಪಿ ಅಂತಂದರೆ, ನಾನು ಇವತ್ತು ಪಡವಲಕಾಯಿಂದ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ, ಅದರಲ್ಲೂ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟಪಡ್ತಾರೆ. ನನ್ನ ಹಸ್ಬೆಂಡು ಯಾವಾಗಲೂ ಇದನ್ನು ಪಡವಲಕಾಯಿ ಈ ತರಕಾರಿನ ಸಂತೆನಲ್ಲಿ ನೋಡಿದ್ರು ಸಾಕು, ತಗೊಳಮ್ಮ ಚೆನ್ನಾಗಿರುತ್ತೆ, ನೀನು ಸಾಂಬಾರು ಮಾಡ್ತೀಯಲ್ಲ ಆ ಥರ ಮಾಡಿಕೊಡು ಅಂತ ಕೇಳ್ತಿರ್ತಾರೆ. ಸೊ ಈ ತರಕಾರಿ ಬಗ್ಗೆ ಹೇಳಬೇಕು ಅಂತ ಅಂದರೆ, ಈ ಪಡವಲಕಾಯಿ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಏನು ಹಾರ್ಟ್ಗೆ ಸಂಬಂಧಪಟ್ಟಂಗೆ, ಆಮೇಲೆ ತೂಕ ಇಳಿಸ್ಬೇಕು ವೆಯ್ಟ್ ಲಾಸ್ಗೆ ಅಂತ ಅಂದರೆ, ಆಮೇಲೆ ಡೈಜೆಷನ್ಗೆ, ರಕ್ತ ಶುದ್ಧಿಗೆ, ಇದೆಲ್ಲನೂ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೇನ್ ಹೇಳಬೇಕು ಅಂತ ಅಂದರೆ, ಶುಗರ್ ಇರೋರಿಗೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯನೂ ಕೂಡ ಚೆನ್ನಾಗಿ ಕಾಪಾಡುತ್ತೆ. ರಕ್ತದೊತ್ತಡನ ನಿಯಂತ್ರಿಸಿ ಹೃದಯದ ಒತ್ತಡ ಮತ್ತು ನೋವನ್ನು ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತು ವೆಯ್ಟ್ ಲಾಸ್ಗೆ ಕಡಿಮೆ ಕ್ಯಾಲೋರಿ ಮತ್ತು ಕೊಬ್ಬು ಮತ್ತು ಹೆಚ್ಚಿನ ಫೈಬರು ಅಂಶ ಎಲ್ಲ ನಮಗೆ ಬೇಕಲ್ವ, ಹಂಗಾಗಿ ತೂಕ ಇಳಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಜೀರ್ಣಕ್ರಿಯೆ, ಡೈಜೆಷನ್ಗೂ ಕೂಡ ತುಂಬಾ ಉಪಯುಕ್ತ ಇದು. ಮಲಬದ್ಧತೆ ಮತ್ತು ಗ್ಯಾಸ್, ಅಸಿಡಿಟಿ ಇದನ್ನೆಲ್ಲ ಚೆನ್ನಾಗಿ ನಿವಾರಣೆ ಮಾಡುತ್ತೆ. ಕರುಳಿಗೆ ಸಂಬಂಧಪಟ್ಟಂತೆ ಕೂಡ ಇದು ಚೆನ್ನಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಮತ್ತು ದೇಹದ ಶುದ್ಧೀಕರಣಕ್ಕೂ ಕೂಡ, ಕಾಮಾಲೆ ಚಿಕಿತ್ಸೆಗೆ ಕೂಡ ಇದನ್ನು ಬಳಸ್ತಾರಂತೆ, ಜಾಂಡೀಸ್ ಕಾಯಿಲೆಗೆ. ಸೊ ಆಮೇಲೆ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಕೂಡ ಹೆಚ್ಚಿಸ್ಕೊಬೋದು. ಆಮೇಲೆ ಕೀಲು ನೋವಿಗೆ ಮತ್ತು ಮಾನಸಿಕ ಶಾಂತತೆಗೆ, ಇದೆಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಾಂಬಾರು ಅಷ್ಟೇ ಅಲ್ಲ, ಸುಮಾರು ಥರ ವೆರೈಟೀಸ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಪಡವಲಕಾಯಿ ಅಂದರೆ ಕೆಲವರು ಎಷ್ಟೊಂದು ಜನ ಇಷ್ಟಪಡೋದು, ಆಮೇಲೆ ಕೆಲವರು ತಿನ್ನಲ್ಲ. ಅದು ಹಾವು ಶೇಪಲ್ಲಿದೆ ಅಂತ ಹೇಳ್ಬಿಟ್ಟು ಕೆಲವರು ಬೇಡಪ್ಪ ಹಾವು ಶೇಪಲ್ಲಿದೆ ಅಂತ ತಿನ್ನಲ್ಲ. ಯಾರೋ ಯಾಕೆ, ನಮ್ಮ ಅತ್ತಿಗೆನೇ ಕೂಡ ತಿನ್ನಲ್ಲ, ಅದು ಹಾವು ಶೇಪ್ ಇದೆ ತಿನ್ನಬಾರ್ದು, ಅದು ತರಕಾರಿ ಆ ಥರ ಹಾವು ಶೇಪ್ ಇರೋದು ಅದು ದೇವ್ರಿಗೆ ಸಮ ಅಲ್ವಾ, ಸೊ ಹಂಗಾಗಿ ಅದು ಬೇಡ ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ. ಸೊ ಕೆಲವರು ತುಂಬಾ ಇಷ್ಟಪಟ್ಟು ತಿಂತಾರೆ, ನಮ್ಮಲ್ಲಿ ತುಂಬ ಇಷ್ಟಪಡ್ತಾರೆ, ಅದರಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಅಂತ ಹೇಳ್ತೀನಿ. ಇದರಲ್ಲಿ ಇಷ್ಟೊಂದು ಒಳ್ಳೆ ಗುಣ ಇದೆ ಅಂತ ತಿಳ್ಕೊಂಡ ಮೇಲಂತೂ ಯಾವತ್ತೂ ಬಿಡಲೇಬಾರ್ದು. ಅಟ್ಲೀಸ್ಟ್ ವಾರದಲ್ಲಿ 2 ದಿನ ಆದ್ರೂ ತಿನ್ನೋ ಹಂಗೆ ಮಾಡ್ಕೊಬೇಕು. 2 ದಿನ 3 ಸಲಿನಾದರೂ ಮಾಡ್ಕೊಂಡು ತಿನ್ಬೋದು, ಸಾಂಬಾರಲ್ವಾ. ಸೊ ಏನು ಬೋರ್ ಅನಿಸಲ್ಲ, ಚೆನ್ನಾಗಿರುತ್ತೆ. ಇದು ತರಕಾರಿ ತಿನ್ಬೋದು ಮಾಡಿಕೊಂಡು. ನಮ್ಗೆ ಯಾವ್ಯಾವ ಥರ ಸಾಂಬಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಪಲ್ಯಗಳು ಮಾಡ್ಕೊಂಡು ಬೇಕಾದರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಪಾತ್ರೆ ಇಟ್ಟು, ಸೊ ನಾನು ಮಡಿಕೆನಲ್ಲಿ ಅಡುಗೆ ಮಾಡ್ತಿರೋದು, ಸೊ ಪಾತ್ರೆನಲ್ಲೂ ನೀವು ಮಾಡ್ಕೊಳ್ಳಿ. ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು 1 ಟೊಮೊಟೊ ಹಾಕಿದ್ದೀನಿ. ಅದು ಫ್ರೈ ಆದಮೇಲೆ ಅದನ್ನು ಎತ್ತಿಟ್ಟು ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಶುಂಠಿ ಎಲ್ಲ ಹಾಕಿ ರುಬ್ಬಬೇಕು. ಅದಾದಮೇಲೆ ಕಾಯಿ ತುರಿ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಅದಾದಮೇಲೆ ಪುಡಿಗಳಿರ್ತಾವಲ್ಲ, ಧನಿಯಾ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಿ, ಇದೆಲ್ಲ ಪುಡಿನೂ ನನ್ನ ಅತ್ತೆ ನನಗೆ ಮಾಡಿಕೊಟ್ಟಿದ್ದು. ನನಗಂತೂ ತುಂಬ ಇಷ್ಟ. ನನಗೆ ನಮ್ಮ ಅತ್ತೆ ಮಾಡ್ಕೊಡೋ ಪುಡಿ ಅಂದರೆ ನಂಗೆ ತುಂಬ ಇಷ್ಟ, ಟೇಸ್ಟ್ ಚೆನ್ನಾಗಿರುತ್ತೆ. ಪ್ರತಿ ಸರಿ ನಾನು ನಮ್ಮ ಅಮ್ಮನ ಹತ್ರನೇ ಮಾಡಿಸ್ಕೊತಿದ್ದೆ, ನಮ್ಮ ಅಮ್ಮನೂ ಕೊಡ್ತಾಯಿತ್ತು. ಈ ಸರಿ ನಮ್ಮ ಅತ್ತೆನ ಕೇಳಿದೆ ಮಾಡ್ಕೊಡ್ತೀರಾ ಅಂತ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಈ ಸರಿ ನಾನು ನಮ್ಮ ಅತ್ತೆ ಹತ್ರ ಮಾಡಿಸ್ಕೊಂಡಿರೋ ಪುಡಿನೇ ಬಳಸ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ. ಸಾಂಬಾರು ನಮ್ಮ ಅತ್ತೆನೂ ತುಂಬ ಚೆನ್ನಾಗಿ ಮಾಡ್ತಾರೆ, ಹಳೆ ಕೈ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಸೊ ಇದೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಒಗ್ಗರಣೆಗೆ ಅಂತ ಪಾತ್ರೆ ಇಟ್ಟು ಎಣ್ಣೆ ಸ್ವಲ್ಪ ಒಂದು ಈರುಳ್ಳಿ, ಚಿಕ್ಕದು ಮೀಡಿಯಮ್ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ನಾವೇನು ಹಚ್ಚಿಟ್ಕೊಂಡು ತೊಳೆದು ನೀಟಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಪಡವಲಕಾಯಿನ, ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆ ಪದಾರ್ಥನ ಹಾಕಿ ಕೂಡ ನಾನು ಚೆನ್ನಾಗಿ ತಿರುಗಿಸಿ, ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಳಿಸಿ ಕುದಿಸಿ, ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ನಾನು ಬೇಯೋಕೆ ಅಂತ ಬಿಟ್ಟಿದ್ದೀನಿ. ಹಾಗೆ ಸೈಡಲ್ಲಿ ಅನ್ನಕ್ಕೆ ಇಟ್ಕೊಂಡೆ, ಅನ್ನನೂ ಆಯಿತು ಮತ್ತು ಮುದ್ದೆಗೆ ಇಟ್ಕೊಂಡೆ. ಸೊ ಮುದ್ದೆನೂ ಕೂಡ ರೆಡಿ ಆಯಿತು, ಅಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಲಾಸ್ಟಲ್ಲಿ ಸರ್ವಿಂಗ್ನಲ್ಲಿ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ.
ಮುದ್ದೆ ಕೂಡ ಆಯಿತು. ಬಿಸಿ ಬಿಸಿ ಮುದ್ದೆಗೂ ಅದು ಈ ಚಳಿಗೆ ಗಂಟಲೆಲ್ಲ ಹಿಡ್ಕೊಂಬಿಟ್ಟಿರುತ್ತೆ. ಈ ಥರ ಬಿಸಿ ಬಿಸಿಯಾಗಿ ಸಾಂಬಾರು ಅನ್ನ ಮುದ್ದೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಅದು ನುಂಗ್ಕೊತಾ ಇದ್ರೆ ಗಂಟ್ಲಿಗೆ ಒಂಥರ ಹದ ಅನ್ನಿಸ್ಬೇಕು, ಒಂಥರ ಹಾಯ್ ಅನ್ನಿಸ್ಬೇಕು, ವಾವ್ ಅನ್ನೋ ಥರ ಫೀಲ್ ಆಗುತ್ತೆ. ಗಂಟ್ಲು ಎದೆ ಎಲ್ಲ ಅದು ಮುದ್ದೆ ನುಂಗ್ಕೊಂಡು ಒಳಗಡೆ ಹೋಗುತ್ತಲ್ಲ, ಒಂಥರ ಏನೋ ಒಂಥರ ಮಜಾ ಅದು. ಅದರಲ್ಲಿ ಕೆಮ್ಮು, ಗಂಟ್ಲು ನೋವು, ಪಾಪ ಗಂಟ್ಲೆಲ್ಲ ಹಿಡ್ಕೊಂಡಿರುತ್ತಲ್ಲ, ವಾಯ್ಸೆಲ್ಲ ಒಂಥರ ಆಗಿರುತ್ತೆ. ಸೊ ಅಂಥವ್ರು ಈ ಥರ ಬಿಸಿ ಬಿಸಿ ಅಡುಗೆನ ಮಾಡ್ಕೊಂಡು ಊಟ ಮಾಡಿದ್ರೆ, ಅದರಲ್ಲೂ ಬಿಸಿ ಬಿಸಿ ಮುದ್ದೆನೇ ಅದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಸಾಂಬಾರು ನೀವು ಯಾವುದು ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಮಾಡ್ಕೊಳ್ಳಿ, ಬಟ್ ಮುದ್ದೆನ ಬಿಸಿ ಬಿಸಿ ಮುದ್ದೆನ ಬಿಸಿ ಬಿಸಿ ಸಾಂಬಾರು ಜೊತೆ ಹಚ್ಕೊಂಡು ನುಂಗ್ಕೊತಾ ಇದ್ರೆ ಅದ್ರ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ. ನಾನು ಕರ್ಬೇವಿನ ಸೊಪ್ಪು ನನ್ನ ಹತ್ರ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಟೇಸ್ಟಿಯಾಗಿತ್ತು ಸಾಂಬಾರು, ಈಸಿ ಕೂಡ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ವಿಡಿಯೋ ನೋಡ್ಕೊಂಡು ಹೋಗಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಇನ್ನೂ ಈ ಥರ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.